Thank you, sir. We have Dr. B.K. Ravindra. Sir, I extend you. We have Dr. Devaraj, Principal BBM College amongst us. I welcome you, sir. I am extremely happy to welcome all the police officers. Any one of the police officers to come out to the stage and express their opinion. Okay. We'll have this particular this one opinion little later. So, our chief guest has to leave early. That's why I request our chief guest Yogesh Bhatt to address the gathering. ಮೂರು ವರ್ಷಗಳ ತನಕ ವಿದ್ಯಾಭ್ಯಾಸ ಮಾಡಿ ಪರೀಕ್ಷೆಗೆ ಕೂತ್ಕೊಳ್ಳೋದಿದ್ದರೂ ಕೂಡ ಬಹುಶಃ ಮುಂದಿನ ದಿವಸಗಳಲ್ಲಿ ಶಾಸಕನಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲಿ ನಾನು ಕಲಿತಿರುವಂಥ ಅಂಶಗಳು ತುಂಬ ಉಪಯೋಗಕ್ಕೆ ಬಂತು ಮಾತ್ರ ಅಲ್ಲ, ಬೇರೆಲ್ಲ ಶಾಸಕರಿಗಿಂತ ಹೆಚ್ಚು ಕಾನೂನನ್ನು ಗ್ರಹಿಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ತಿದ್ದುಪಡಿ ಇರ್ಬೋದು ಅಥವಾ ಅದರ ಬಿಲ್ಲಿನ ಮೇಲೆ ಚರ್ಚೆ ಮಾಡುವಂತಹ ಅಧಿಕೃತವಾಗಿ ಮಾತಾಡಲಿಕ್ಕೆ ವಿಶ್ವಾಸನ ಮೂಡಿಸಿರುವಂಥದ್ದು ನಮ್ಮ STM ಲಾ ಕಾಲೇಜ್. ಅನೇಕ ಸಂದರ್ಭದಲ್ಲಿ ನಮ್ಮ ಶಾಸಕ ಮಿತ್ರರು ಕೇಳ್ತಿದ್ರು, ನೀವು ವಕೀಲರೇ ಅಲ್ಲ, ಆದರೆ ಆ ಹಾದಿಯಲ್ಲಿ ಕೆಲವು ಹೆಜ್ಜೆಗಳನ್ನು ಇಟ್ಟಿದ್ದೇನೆ, ಅದರಿಂದ ಕೆಲವು ಮಾಹಿತಿಗಳು ಇದೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಕೆಲವು ಅನಿಸಿಕೆಗಳನ್ನು ದಾಖಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಸಬಾರ್ಡಿನೇಟಲ್ ಇಲಾಖೆಗಳಲ್ಲಿ ಒಂದು ಅಧ್ಯಕ್ಷ ನೆಲೆಯಲ್ಲಿ ನನಗೆ ಅಧ್ಯಯನ ಮಾಡುವಂಥ ಸದಾವಕಾಶಗಳು ಸಿಕ್ಕಿತ್ತು. ನಮ್ಮ ಕಾನೂನು ಸೆಕ್ರೆಟರಿಯಾಗಿ ಸನ್ಮಾನ್ಯ ಪ್ರಭಾಕರ್ ಅವರು ದಕ್ಷಿಣಾಮೂರ್ತಿಯವರು ಅವರು ಕೂಡ ನಮ್ಮ ಸಮಿತಿಯಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿದರು. ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದರು. ಸಬಾರ್ಡಿನೇಟ್ ಲೆಜಿಸ್ಲೇಟಿವ್ ಕಮಿಟಿ ಚೇರ್ಮನ್ ಆಗಿರುವಂಥ ಸಂದರ್ಭದಲ್ಲಿ ಕಾನೂನುಗಳನ್ನು ಯಾವುದನ್ನು ಮಾಡ್ತಾರೆ ಆ ಕಾನೂನುಗಳಿಗೆ ರೂಲ್ಸನ್ನು ಫ್ರೇಮ್ ಮಾಡುವಂಥದ್ದು, ಆ ರೂಲ್ಸ್ ಮಾಡಿರುವಂಥದ್ದು ಪಬ್ಲಿಕ್ ಇಂಟ್ರೆಸ್ಟನ್ನು ಸೇಫ್ ಗಾರ್ಡ್ ಮಾಡುತ್ತಾ, ಎಕ್ಸ್ಚೆಕರಿಗೆ ನಷ್ಟ ಆಗುತ್ತಾ, ಅದರ ಬಗ್ಗೆ ಸ್ಕ್ರೂಟಿನೈಸ್ ಮಾಡುವಂಥ ಒಂದು ಸಮಿತಿ. ಮತ್ತು ಈ ಸಮಿತಿಯಲ್ಲಿ ನೇಮಕ ಮಾಡುವ ಸಂದರ್ಭದಲ್ಲಿ ಕಾನೂನು ಜ್ಞಾನ ಇದ್ದವರನ್ನು ಮಾತ್ರ ಮಾಡಬೇಕು ಅಂತ ಹೇಳುವಂಥದ್ದು ನಿಯಮಾವಳಿ, ಒಂದು ಅನಧಿಕೃತವಾಗಿರುವಂಥ ಒಂದು ವ್ಯವಸ್ಥೆ. ಆದರೆ ಮಾನ್ಯ ಸ್ಪೀಕರ್ ಅವರು ಅಧ್ಯಕ್ಷನಾಗಿ ನಿರಂತರವಾಗಿ ಒಂದು 2 ವರ್ಷಗಳ ತನಕ ಮುಂದುವರಿಸಿದರು. ಕೊಟ್ಟಿರುವಂಥ ಒಂದು ಸದವಕಾಶವನ್ನು ಹೀಗೆ ಉಪಯೋಗ ಮಾಡಿ ಯಾವ ರೀತಿ ಅನುಷ್ಠಾನಕ್ಕೆ ತರ್ಬೋದು ಅಂತ ಹೇಳುವಂಥ ಚಿಂತನೆಯನ್ನು ಮಾಡೋ ಸಂದರ್ಭದಲ್ಲಿ ಒಂದು ಸಮಗ್ರವಾಗಿರುವಂತಹ ಒಂದು ವೆಬ್ಸೈಟನ್ನು ಓಪನ್ ಮಾಡಬೇಕು. ನ್ಯಾಷನಲ್ ಸ್ಕೂಲ್ ಆಫ್ ಲಾ, ಅಲ್ಲಿ ಸಂಬಂಧಪಟ್ಟ ವೈಸ್ ಚಾನ್ಸಲರ್, ಅದೇ ರೀತಿ ಹೈಕೋರ್ಟ್ ಸೀನಿಯರ್ ಅಡ್ವೊಕೇಟ್ಸ್ನೆಲ್ಲ ಕರೆಸಿ ನಾವೊಂದು ಚಿಂತನೆಯನ್ನು ಹಂಚಿಕೊಂಡಿದ್ದೆವು. ಅದು ಅಂತಂತ ಹೇಳಿದರೆ ಯಾವ ಆ್ಯಕ್ಟ್ಗಳು ಯಾವುದಿದೆ, ಅದಕ್ಕೆ ಸಂಬಂಧಪಟ್ಟಂಥ ಯಾವ ರೂಲ್ಸ್ ಇದೆ, ಯಾವುದು ಇರ್ಲೆವೆಂಟ್ ಆಗಿದೆ. ಬ್ರಿಟಿಷರ ಸಮಯದಿಂದ ನಾವು ಮುಂದುವರಿಸ್ತಾ ಹೋಗ್ತಾ ಇದೆ, ಆದರೆ ಇವತ್ತಿಗೂ ಅದು ಕಾನೂನಾಗಿದೆ. ನಮಗೆ ಅನಗತ್ಯ ಇದ್ದದ್ದನ್ನು ಅದಕ್ಕೆ ತಿದ್ದುಪಡಿ ತರಲಿಕ್ಕೆ ಸಾಧ್ಯವೇ, ಇಲ್ಲ ಅದನ್ನು ರದ್ದುಪಡಿಸಲಿಕ್ಕೆ ಸಾಧ್ಯವೇ, ಹೊಸ ನಿಯಮಾವಳಿಯನ್ನು ತರಲಿಕ್ಕೆ ಸಾಧ್ಯವೇ, ಈ ಬಗ್ಗೆ ಚಿಂತನೆಯನ್ನು ನಾವು ಮಾಡಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ದು ಮಾತ್ರ ಅಲ್ಲ, ಇದರ ಬಗ್ಗೆ ಸಮಗ್ರವಾಗಿರುವಂತಹ ರೂಲ್ಸ್ ಕೊಡಿಫಿಕೇಷನ್ಗೆ ಸಂಬಂಧಪಟ್ಟ ಒಂದು ಸಮಿತಿಯನ್ನು ಕೂಡ ಮಾಡಿ ತಾವು ಕಾರ್ಯರೂಪಕ್ಕೆ ತರಬೇಕಂತ ಹೇಳುವಂಥ ಹಿನ್ನೆಲೆಯಲ್ಲಿ ಕಾರ್ಯಪ್ರವೃತ್ತರಾಗಿ ಎಲ್ಲ ಬಾರ್ ಕೌನ್ಸಿಲ್ಗಳನ್ನು, ಚೇಂಬರ್ ಆಫ್ ಕಾಮರ್ಸ್ಗಳನ್ನು, ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಬೇರೆ ಬೇರೆ ಕಡೆಯಲ್ಲಿ ಸಂಪರ್ಕ ಮಾಡಿ ಯಾವ ಥರ ತಿದ್ದುಪಡಿ ತರ್ಬೋದು ಅಂತ ಹೇಳುವಂಥ ಚಿಂತನೆಯನ್ನು ಕೂಡ ನಾವು ಮಾಡಿದ್ದು. ಸೊ ಅದು ಒಂದು ಹಂತದಲ್ಲಿದ್ದಾಗ ಸರ್ಕಾರ ಬಿದ್ದೋಯಿತು. ಈಗಿನ ಸಮಿತಿ ಅದನ್ನು ಮುಂದುವರಿಸ್ತಂತ ವಿಶ್ವಾಸ ನನಗಿದೆ. ನಾನು ಈಗ ವಿಶೇಷವಾಗಿ ಮಾತಾಡಲಿಕ್ಕೆ ಇರುವಂಥದ್ದು ಸೈಬರ್ ಲಾ ಫಾರ್ ದ ಪೊಲೀಸ್ ಪರ್ಸನಲ್ಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಸಂಬಂಧಪಟ್ಟು ನಾವು ಸ್ವಲ್ಪ ಸಬಾರ್ಡಿನೇಟ್ ಲೆಜಿಸ್ಲೇಟಿವ್ ಕಮಿಟಿಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ನಾವೊಂದು ಬೇರೆ ಒಂದು ಚಿಂತನೆಯನ್ನು ಮಾಡಿದ್ದು. ನಾವು ಇವತ್ತು ಟ್ಯಾಕ್ಸೇಷನ್ ಸಂದರ್ಭದಲ್ಲಿ ಸಹಜವಾಗಿ ಟ್ಯಾಕ್ಸ್ ಹಾಕಿರುವಂಥದ್ದು ಉದ್ಯಮಿಗಳ ಮೇಲೆ, ವ್ಯಾಪಾರಸ್ಥರು, ಇಂಡಸ್ಟ್ರಿಯಲಿಸ್ಟ್ ಇಂಥವ್ರ ಮೇಲೆಲ್ಲ ನಾವು ಹಾಕ್ತಾಯಿದ್ದೀವಿ. ಆದರೆ ವೈಟ್ ಕಾಲರ್ಡ್ ಅವರ ಈ ಒಂದು ಸೆಕ್ಷನಲ್ಲಿ, ಹೈಟೆಕ್ ಸೆಕ್ಷನಲ್ಲಿ ಯಾರೂ ಕೈ ಹಾಕಿಲ್ಲ, ಯಾರೂ ಮುಟ್ಟಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾವೇನಾದರೂ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವೇ ಅಂತ ಹೇಳೋದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾಯಿದ್ದೆ. ಒಬ್ಬ ಡೆಪ್ಟಿ ಕಮಿಷನರ್ ಸೇಲ್ಸ್ ಟ್ಯಾಕ್ಸ್ ಜೊತೆಯಲ್ಲಿ ಹಂಚಿಕೆ ಅನುಭವಗಳನ್ನು, ಅವರ ಭಾವನೆಗಳನ್ನು ಹಂಚಿಕೊಂಡಾಗ ಸಾಧ್ಯ ಅಂತ ಗೊತ್ತಾಯಿತು. ಈ ಹಿನ್ನೆಲೆಯಲ್ಲಿ ಒಂದು ಪೇಪರನ್ನು ಬಿಲ್ಡಪ್ ಮಾಡಿದೆವು, ಒಂದು ರಿಪೋರ್ಟನ್ನು ಬಿಲ್ಡಪ್ ಮಾಡಿದೆವು. ಅದು ಹೀಗೆ ಬರುತ್ತೆ. ಅದರಲ್ಲಿ ಈ ವಾತಾವರಣದಲ್ಲಿ ಸಾಕಷ್ಟು ಬೆಳಕಿದೆ,
ಆ ಬೆಳಕಿನ ಮೇಲೆ ತೆರಿಗೆ ಹಾಕಲಿಕ್ಕೆ ಬರೋದಿಲ್ಲ. ಆದರೆ ಸೇಮ್ ಬೆಳಕು ಆರ್ಟಿಫಿಷಿಯಲಿ ಕ್ರಿಯೇಟೆಡ್ ಲೈಟ್ ಎನರ್ಜಿ ಆಗಿ ಅದನ್ನು ತಯಾರು ಮಾಡಿದಾಗ, ಆಪ್ಟಿಕ್ ಫೈಬರ್ ಕೇಬಲ್ ಮೂಲಕ ಅದನ್ನು ಪಾಸ್ ಮಾಡಿದಾಗ ಇಂಟರ್ನೆಟ್ ಡಾಟಾಸ್ ಯಾವುದಿದೆ ಅದು ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ. ಆದರೆ ಆನ್ ಮಾಡಿದ ತಕ್ಷಣ ಕಂಪ್ಯೂಟರ್ ಎನರ್ಜಿ ಫಾಲೋ ಆಗುತ್ತೆ, ದಟ್ ಡಾಟಾ ಅಲ್ಲಿ ಅಪೇರ್ ಆಗುತ್ತೆ. ಇದು ಒಂದು ಕ್ಯಾರಿಯರ್ ಆಗಿ ಆಪ್ರೇಟ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇದು ಕೂಡ ಒಂದು ಕಮೋಡಿಟಿ. ಇಟ್ ಅಟ್ರಾಕ್ಟ್ಸ್ ಅಪ್ರಾಕ್ಸಿಮಿಟಿ, ಪೊಸೆಸಿವ್ನೆಸ್, ಡೆಲಿವರ್ನೆಸ್ ಅಂತಹ ಇನ್ವಿಸಿಬಲ್ ಎನರ್ಜಿ ಇದ್ರೂ ಕೂಡ ಇಂಥ ಎಲ್ಲ ಕ್ಯಾರೆಕ್ಟರ್ ಇರೋದ್ರಿಂದ ಇಟ್ಸ್ ಎ ಕಮೋಡಿಟಿ ಅಂತ ಹೇಳೋ ಆಧಾರದಲ್ಲಿ ವ್ಯಾಟ್ ಅನ್ವಯ ಆಗುತ್ತೆ ಅಂತ ಹೇಳುವಂಥ ಒಂದು ವರದಿಯನ್ನು ನಾವು ಕೊಟ್ಟೆವು. ಆ ವರದಿಯನ್ನು ಕೊಟ್ಟ ನಂತರ ಅಸೆಂಬ್ಲಿಯಲ್ಲಿ ಸಾಕಷ್ಟು ಚರ್ಚೆಗಳು ನಡೀತು. ಮಾನ್ಯ ವಿತ್ತ ಸಚಿವರು ಅದರ ಮೇಲೆ ಟ್ಯಾಕ್ಸ್ ಹಾಕಿದ್ರೆ 25 ಕೋಟಿ ರೂಪಾಯಿ ಸಂಗ್ರಹ ಆಯಿತು. 25 ಕೋಟಿ ರೂಪಾಯಿ ಸಂಗ್ರಹ ಆದ ನಂತರ 8 ವರ್ಷಗಳ ತನಕ ಸೇಲ್ಸ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ತೆರಿಗೆ ಸಂಗ್ರಹ ಮಾಡಲಿಕ್ಕೆ ಅಧಿಕಾರ ಇದೆ. ಅಂದರೆ 200 ಕೋಟಿ ತನಕ ಸಂಗ್ರಹ ಮಾಡ್ಬೋದು. ಅಂಥ 15 ಕಂಪನಿಗಳಿದೆ, 3,000 ಕೋಟಿ ಮಾಡ್ಬೋದು. 34 ಸಣ್ಣ ಕಂಪನಿಗಳಿದೆ. ಬಹಳಷ್ಟು ಇದು ಲಾಭ ನಮ್ಮ ಸರ್ಕಾರಕ್ಕಾಗುತ್ತೆ ಅಂತ ಹೇಳುವಂಥ ವರದಿಯನ್ನು ಕೊಟ್ಟ ತಕ್ಷಣ ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿಗಳು ಸೇರಿಕೊಂಡು ಹೈಕೋರ್ಟಿಗೆ ಹೋದರು. ಹೈಕೋರ್ಟಲ್ಲಿ ನಾವು ಕೂಡ ಸುಪ್ರೀಂ ಕೋರ್ಟ್ ಅಡ್ವೊಕೇಟನ್ನೇ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು, ಆರ್ಗ್ಯೂ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನ ಪಟ್ಟೆವು. ಅವರಿಗೆ ಬೇಕಾದಂಥ ಡಾಟಾಗಳನ್ನು ಕೊಟ್ಟೆವು. ಮೊನ್ನೆ ತಾನೇ ಜಡ್ಜ್ಮೆಂಟ್ ಬಂತು. ಆ ಜಡ್ಜ್ಮೆಂಟಲ್ಲಿ ನಾವು ಕೊಟ್ಟಿರುವಂಥ ವರದಿ ಅದನ್ನು ಹೈಕೋರ್ಟ್ ಅಪ್ಹೆಲ್ಡ್ ಮಾಡಿ ಸರ್ಕಾರಕ್ಕೆ ಅಧಿಕಾರ ಇದೆ, ಈ ಸಮಿತಿಯ ರಿಪೋರ್ಟ್ ಸರಿ ಇದೆ ಅಂತ ಹೇಳುವಂಥ ತೀರ್ಪನ್ನು ಕೊಟ್ಟರು. ಆಗ ನನಗೆ ಸಾರ್ಥಕ ಅನಿಸಿತ್ತು. ನಾನು STM ಲಾ ಕಾಲೇಜಲ್ಲಿ ಕಲಿತೋದಕ್ಕೆ ಸಾರ್ಥಕ ಅಂತ ಅನಿಸಿತ್ತು. ಸೊ ಎರಡನೇ ಒಂದು ಉದಾಹರಣೆ, ಅಲ್ಲಿ ಸಬಾರ್ಡಿನೇಟ್ ಲೆಜಿಸ್ಲೇಟಿವ್ ಕಮಿಟಿಯಲ್ಲಿ ಇನ್ನೊಂದು ಚಾಲೆಂಜಿಂಗ್ ಬಂದಿರುತ್ತದೆ. ನಮ್ಮದು ವೋಟೆಡ್ ಅಕೌಂಟ್ ಮತ್ತು ಚಾರ್ಜ್ಡ್ ಅಕೌಂಟ್ ಅಂತಿದೆ ಸಿಸ್ಟಮಲ್ಲಿ. ಚಾರ್ಜ್ಡ್ ಅಕೌಂಟಲ್ಲಿ ಆಟೋನಮಸ್ ಸಿಸ್ಟಮ್ ಬರುತ್ತೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬರುತ್ತೆ, ಅದೇ ರೀತಿ ಲೋಕಾಯುಕ್ತ ಬರುತ್ತೆ. ಇವರು ಖರ್ಚು ಮಾಡಿರುವಂಥದ್ದನ್ನು ಯಾರೂ ಕ್ವಶನ್ ಮಾಡುವಾಗಿಲ್ಲ ಅಂತ ಹೇಳಿ ಅದರಲ್ಲಿ ಆ್ಯಕ್ಟನ್ನು ಸ್ವಲ್ಪ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಒಂದು ಸಣ್ಣ ಸುಳಿವು ಸಿಕ್ಕಿತ್ತು. ಒಬ್ಬ ಅಧ್ಯಕ್ಷನಾಗಿ ನಾನು ಪರಿಶೀಲಿಸ್ಬೋದು ಅಂತ ಬಂತು. ಯಾವುದು ಪರಿಶೀಲಿಸ್ಬೋದು ಅಂತ ಅದರಲ್ಲಿ ಇಲ್ಲ, ಯಾವುದು ಪರಿಶೀಲಿಸಬಾರ್ದಂತೂ ಇಲ್ಲ. ನನ್ನ ಅಧಿಕಾರವನ್ನು ಚಲಾವಣೆ ಮಾಡಿದೆ. ಚಲಾವಣೆ ಮಾಡಿದಾಗ ನನಗೆ ಅಧಿಕಾರ ಇದೆ, ಲೋಕಾಯುಕ್ತದ್ದು ಅಕೌಂಟ್ಸ್ ಕೂಡ ನಾನು ಚೆಕ್ ಮಾಡಬಲ್ಲೆ ಅಥವಾ ವಿಧಾನಸಭೆ ಮಂಡಲಕ್ಕೆ ಅದು ಕೊಡಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಅದನ್ನು ತಿರಸ್ಕಾರ ಮಾಡಿದರು, ಅದನ್ನು ರಿಟರ್ನ್ ಮಾಡಿದರು. ಯಾಕೆ ಅಂತ ಹೇಳಿದರೆ ಹಿಂದೆ ಸ್ಪೀಕರ್ ಒಬ್ಬರು ಜಡ್ಜ್ಮೆಂಟ್ ಕೊಟ್ಟಿದ್ದರು, ಇದರಲ್ಲಿ ಅಧಿಕಾರ ಇಲ್ಲ ಅಂತ ಹೇಳಿ, ನಮ್ಮ ಸಮಿತಿಗೆ ಅಧಿಕಾರ ಇಲ್ಲ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ನಾನು ಪ್ರಿವಿಲೇಜಿಗೆ ಮೂವ್ ಮಾಡಿದೆ. ಒಬ್ಬ ಲೆಜಿಸ್ಲೇಟರ್ ಆಗಿ, ಒಬ್ಬ ಚೇರ್ಮನ್ ಆಗಿ ನಾನು ಮೂವ್ ಮಾಡಿದಾಗ ನಾನು ಸ್ಪೀಕರ್ ನನಗೆ ಉತ್ತರ ಕೊಡಬೇಕು, ಅಧಿಕಾರಿಗಳಲ್ಲ. ಸೊ ಈ ರೀತಿಯಲ್ಲಿ ಅದು ರಿಟರ್ನ್ ಆಗಿರೋದು ತಪ್ಪು ಅಂತ ಹೇಳಿ ಪ್ರಿವಿಲೇಜಿಗೆ ಮೂವ್ ಮಾಡಿದಾಗ ಅನ್ಕಂಡೀಷನಲ್ ಅಪಾಲಜಿಸ್ ಆಯಿತು. ಅನ್ಕಂಡೀಷನಲ್ ಅಪಾಲಜಿಸ್ ಎಲ್ಲ ಪ್ರಿನ್ಸಿಪಾಲ್ ಸೆಕ್ರೆಟರಿಯಿಂದ ಎಲ್ಲ ಬಂದು ಹೇಳಿದರು, ನಮಗೆ ಕ್ಷಮಿಸಬೇಕು, ನೀವು ಈ ಥರ ಅಧಿಕಾರ ವ್ಯಾಪ್ತಿಯನ್ನು ಚಲಾಯಿಸ್ತೀರಂತ ನಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳಿ. ಸರಿ, ಎರಡನೇದಾಗಿ ಸ್ಪೀಕರ್ಗೆ ರೆಫರ್ ಆಯಿತು. ಬಹಳ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟು, ಅದು ಘಟನೆ ಆಯಿತು, ಚಾರಿತ್ರಿಕ ಕೂಡ ಆಯಿತು. 5 ಪ್ರಿನ್ಸಿಪಲ್ ಸೆಕ್ರೆಟರಿಗಳು, ಸಭಾಪತಿ ಮತ್ತು ಚೇರ್ಮನ್ ಎಲ್ಲರೂ ಇದ್ದು, ವೆಸ್ಟ್ ಬೆಂಗಾಲಲ್ಲಿ ಹೇಗೆ, ಪಶ್ಚಿಮ ಬಂಗಾಳದಲ್ಲಿ ಅದೇ ದೆಹಲಿಯಲ್ಲಿ ರಾಜ್ಯಸಭೆಯಲ್ಲಿ ಹೇಗೆ, ನಮ್ಮ ಇದರಲ್ಲಿ ಲೋಕಸಭೆಯಲ್ಲಿ ಹೇಗೆ, ಹಾಗೂ ಬೇರೆ ಬೇರೆ ಇದರಲ್ಲಿ ಯಾವ ರೀತಿ ಕಾನೂನುಗಳು ಇದೆ ಅಂತ ಹೇಳೋದ್ರ ಬಗ್ಗೆ ಸಮಗ್ರವಾಗಿ ಚಿಂತನೆ ಮಾಡಿ ಹಿಂದಿನ ಸ್ಪೀಕರ್ ಕೊಟ್ಟಿರುವಂಥ ಜಡ್ಜ್ಮೆಂಟನ್ನು ರಿವ್ಯೂ ಮಾಡಿ ನಮ್ಮ ಕಮಿಟಿಗೆ ಅಧಿಕಾರ ಇದೆ ಅಂತ ಹೇಳುವಂಥದ್ದನ್ನು ಅಲ್ಲಿ ಘೋಷಣೆ ಆಯಿತು. ನಾವೀಗ ಲೋಕಾಯುಕ್ತವನ್ನು ಕೂಡ ಪ್ರಶ್ನೆ ಮಾಡ್ಬೋದು, ಅದೇ ರೀತಿ ನಮ್ಮ KPSC ಆಟೋನಮಸ್ ಬಾಡಿ ಇದ್ರೂ ಕೂಡ ಲೆಕ್ಕಾಚಾರಗಳನ್ನು ವಿಧಾನಮಂಡಲಕ್ಕೆ ಕೊಡಬೇಕು ಅಂತ ಹೇಳುವಂಥದ್ದನ್ನು ಕೇಳಲಿಕ್ಕೆ ಬರುತ್ತೆ. ಇದು ಕೂಡ ನನಗೆ ಖಂಡಿತವಾಗಿ 3 ವರ್ಷ ಕಲಿತಿರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಅನುಭವಗಳು ಸಿಕ್ಕಿತ್ತು. ನಾನು ಇಷ್ಟಕ್ಕೆ ಇದನ್ನು ಮುಗಿಸಿಕೊಂಡು ಸೈಬರ್ ಲಾ ಇದಕ್ಕೆ ಸಂಬಂಧಪಟ್ಟು ಅಮೇರಿಕಾ ಪ್ರವಾಸಕ್ಕೆ ಹೋಗಿದ್ದೆ. ಅಮೇರಿಕಾ ಪ್ರವಾಸ ಹೋಗಿ ನಾನು ಬಂದ ಒಂದೇ ವಾರದಲ್ಲಿ ನನಗೆ ಒಂದು ಕರೆ ಬ್ಯಾಂಕ್ ಮ್ಯಾನೇಜರ್ ಕಡೆಯಿಂದ ಬಂತು. ತಕ್ಷಣ ನಿಮ್ಮ ಕ್ರೆಡಿಟ್ ಕಾರ್ಡ್ ಇದೆ, ಅದನ್ನು ಸರೆಂಡರ್ ಮಾಡಿ ಅಂತೇಳಿ. ಯಾಕೆ ಅಂತಂತ ಹೇಳಿದರೆ, ನೀವು ಬೇರೆ ಬೇರೆ ಕಡೆಗಳಲ್ಲಿ ಟಿಕೆಟನ್ನು ಖರೀದಿ ಮಾಡಲಿಕ್ಕೆ ಈ ಕಾರ್ಡನ್ನು ಯೂಸ್ ಮಾಡಿರ್ಬೋದು, ಆದರೆ ಖಂಡಿತವಾಗಿ ಅಪಾಯ ಇದೆ. ಅದರದ್ದು ಎಲ್ಲ ಥರದ ಇದನ್ನು ದುರುಪಯೋಗ ಮಾಡಿ ನಾಳೆ ಲಕ್ಷಗಟ್ಟಲೆ ಬಿಲ್ಲು ಬ್ಯಾಂಕಿಗೆ ಸಬ್ಮಿಟ್ ಆಗುವಂಥ ಸಾಧ್ಯತೆ ಇದೆ. ಸೊ ತಕ್ಷಣ ಅದನ್ನು ಸರೆಂಡರ್ ಮಾಡಿ ಅಂತ ಹೇಳುವಂಥದ್ದು ಬಂತು. ಅಮೇರಿಕಾ ಅಂಥ ದೇಶಗಳಲ್ಲಿ ಸೈಬರ್ ಕ್ರೈಮ್ ಯಾವ ರೀತಿ ನಡೆಯುತ್ತೆ, ಈ ಥರ ಇರೋಂಥ ಕ್ರೆಡಿಟ್ ಕಾರ್ಡನ್ನು ಮಿಸ್ಯೂಸ್ ಹೇಗೆ ಮಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ನಾವು ವಹಿಸಬೇಕು ಅಂತ ಹೇಳುವಂಥದ್ದನ್ನು ಆ ಎಚ್ಚರಿಕೆ ಬ್ಯಾಂಕ್ ಮ್ಯಾನೇಜರ್ ಕಡೆಯಿಂದ, ಅಲ್ಲಿ DGM ಕಡೆಯಿಂದ ಕೂಡ ಬಂದಾಗ ನಿಜವಾಗಿ ಒಂದು ಸೈಬರ್ ಕ್ರೈಮ್ ಯಾವ ರೀತಿ ಆಗ್ಬೋದು ಅಂತ ಹೇಳುವಂಥ ಒಂದು ಅದರ ಮುಖ ಕಾಣಲಿಕ್ಕೆ ಸಾಧ್ಯ ಆಯಿತು, ಕಾರಣ ಆಯಿತು. ಅದೇ ರೀತಿಯಲ್ಲಿ ಇಂಟರ್ನೆಟ್ ನಾವು ಉಪಯೋಗ ಮಾಡೋ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ
ನಾವು ಬಹಳ ವಿಶ್ವಾಸದಿಂದ ಇಂಟರ್ನೆಟ್ಟನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೇರೆ ಬೇರೆ ರೀತಿಯಲ್ಲಿ ಇಮೇಲನ್ನು ಕಳಿಸ್ತೇವೆ, ಬ್ರೌಸ್ ಮಾಡ್ತೇವೆ. ಆದರೆ ನಾವು ಮಾಡಿರೋಂಥದ್ದೆಲ್ಲವನ್ನು ಓಪನ್ ಆಗಿ ಅದನ್ನು ಇದು ಮಾಡಲಿಕ್ಕಾಗುತ್ತೆ. ಆ ಸರ್ವರ್ ಯಾವುದಿದೆ ಆ ಸರ್ವರ್ ಮೇಲೆ ಯಾವುದೇ ನಿಯಂತ್ರಣ ಇಲ್ಲದಿದ್ದರೆ ಅದು ಖಂಡಿತವಾಗಿ ಲೀಕ್ ಆಗಿ ಆಗಿರುವಂತಹ ವ್ಯವಹಾರಗಳಿರ್ಬೋದು ಅಥವಾ ಕಾನ್ಫಿಡೆನ್ಷಿಯಲ್ ಕರೆಸ್ಪಾಂಡೆನ್ಸ್ ಇರ್ಬೋದು, ಎಲ್ಲವೂ ಲೀಕ್ ಆಗಿರುವಂಥ ಸಾಧ್ಯತೆ ಇದೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಬಹುಶಃ ಯಾವ ಥರದ ಕಾನೂನು ಚೌಕಟ್ಟು ವ್ಯಾಪ್ತಿಯಲ್ಲಿ ಇದನ್ನು ತರಬೇಕು ಅಂತ ಹೇಳುವಂಥದ್ದು. ಬಹುಶಃ ಅನೇಕ ನಗರದಲ್ಲಿರುವಂತಹ ಇದರಲ್ಲಿ ಪಬ್ಬಿನ ಮೇಲೆ ಆಗಿರುವಂತಹ ಘಟನೆ ಬಗ್ಗೆ ದೇಶಾದ್ಯಂತ ಇವತ್ತು ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಬಹುಶಃ ಈ ಒಂದು ಸೈಬರ್ ಸೆಂಟರ್ಗಳಿಗೆ ಭೇಟಿ ಕೊಟ್ಟಲ್ಲಿ ಅದಕ್ಕಿಂತ ಹೆಚ್ಚಿನ ಅನಾಹುತ ಅಲ್ಲಿ ಕಾಣ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಆಗುವಂಥ ಅನಾಹುತಗಳನ್ನು ಪ್ರಿವೆಂಟ್ ಮಾಡೋ ದೃಷ್ಟಿಯಿಂದ ಯಾವ ಎಚ್ಚರಿಕೆಗಳನ್ನು ನಾವು ವಹಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು. ಎಲ್ಲ ಥರದ ಮನಸ್ಸನ್ನು ವಿಕೃತಗೊಳಿಸುವಂತಹ ಎಲ್ಲ ಥರದ ವ್ಯವಸ್ಥೆಗಳು ಅಲ್ಲಿದೆ. ಅದೇ ರೀತಿಯಲ್ಲಿ ಅತ್ಯಾಧುನಿಕವಾಗಿರುವಂತಹ ತಂತ್ರಜ್ಞಾನದಿಂದ ಹಿಡಿದು ಆಧುನಿಕವಾಗಿರುವಂತಹ ಅನೇಕ ಮಾಹಿತಿಗಳನ್ನು ಕೊಡುವಂತಹ ಶಕ್ತಿ ಕೂಡ ಆ ಒಂದು ವ್ಯವಸ್ಥೆಯಲ್ಲಿದೆ. ಆಧುನಿಕವಾಗಿರುವಂತಹ ಎಲ್ಲ ಥರದ ಲೇಟೆಸ್ಟ್ ಇನ್ಫಾರ್ಮೇಷನ್ ಕೂಡ ಪಡ್ಕೊಳ್ಬೋದು. ಈ ಲೈಬ್ರರಿ ಮೂಲಕ ಅತ್ಯಾಧುನಿಕವಾಗಿರುವಂಥ ಮಾಹಿತಿಗಳನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಇದನ್ನು ಹೇಗೆ ಇದನ್ನು ಸೇಫ್ಗಾರ್ಡ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ನಾವು ಖಂಡಿತ ಯೋಚನೆ ಮಾಡಬೇಕು. ಇವತ್ತು ಲೋಕಸಭೆಯಲ್ಲಿ 2008ರ ಕಾನೂನನ್ನು ತರುವಂತಹ ಒಂದು ಪ್ರಯತ್ನ ಆಗಿದೆ. ಬಹುಶಃ ಮುಂದೆ ಅದಕ್ಕೆ ಸಂಬಂಧಪಟ್ಟು ರೂಪುರೇಷೆಗಳು ರೂಲ್ಸ್ ಎಲ್ಲ ಆಗ್ಬೋದು. ಆದರೂ ಕೂಡ ಕಾನೂನಿನಿಂದ ಅದನ್ನು ತಡೆ ಮಾಡಲಿಕ್ಕೆ ಸಾಧ್ಯವೇ ಅಂತ ಹೇಳುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಇದಕ್ಕೆ ಸಂಬಂಧಪಟ್ಟದನ್ನು ನಾವು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಪಡ್ಕೊಂಡಾಗ, ಅನುಭವವನ್ನು ಪಡ್ಕೊಂಡಾಗ ಅದರ ಬಗ್ಗೆ ತಡೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಬಹಳ ನಿಷ್ಣಾತರಿದ್ದಾರೆ. ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಿಂತ ಪೊಲೀಸ್ ಇಲಾಖೆಯಲ್ಲಿ ಈ ಸಂಶೋಧನಾ ಪ್ರವೃತ್ತಿ ಸಾಕಷ್ಟು ಜಾಗೃತಿ ಇರುತ್ತೆ. ಯಾರನ್ನ ನೋಡಿದ ತಕ್ಷಣ ಅವರು ನೇರವಾಗಿ ಒಳ್ಳೆಯವರಂತ ಗುರುತಿಸೋದಿಲ್ಲ. ಫಸ್ಟ್ ಅವರು ಕಳ್ಳರಂತಲೇ ಗುರುತಿಸ್ತಾರೆ. ಅದರ ನಂತರ ಅವರು ಒಳ್ಳೆಯವರಂತ ಮತ್ತೆ ಕನ್ಕ್ಲೂಷನ್ ಬರ್ತಾರೆ. ಇವರಲ್ಲಿರುವಂಥ ನೆಗೆಟಿವ್ಗಳು ಇಲ್ಲ, ಈಗ ಇವರು ಆಗ್ಬೋದು ಅಂತ ಹೇಳುವಂಥದ್ದು ಮತ್ತೆ ಕನ್ಕ್ಲೂಷನ್ ಬರ್ತಾರೆ. ಆದರೆ ಯಾರನ್ನ ನೇರವಾಗಿ ಒಪ್ಪೋದಿಲ್ಲ. ಆದರೆ ಇಂತಹ ರೀತಿಯಲ್ಲಿ ಯಾವ ರೀತಿ ಕಾರ್ಯಚಟುವಟಿಕೆ ಇರುತ್ತೆ ಪೊಲೀಸ್ ವ್ಯವಸ್ಥೆಯೊಳಗೆ, ನಿಜವಾಗಿ ಬಹುಶಃ ಎಲ್ಲಕ್ಕಿಂತ ಹೆಚ್ಚಾಗಿ ಅಪಾಯಕಾರಿಯಾಗಿರುವಂಥ ಸನ್ನಿವೇಶಗಳು ಈ ಸಿಸ್ಟಮ್ ಯಾವುದಿದೆ, ಈ ಟೆರರಿಸ್ಟ್ ಕೈಗೆ ಸಿಕ್ಕೊಂಡಾಗ ಈ ಯಾವ ಥರದ ಅನಾಹುತಗಳು ಆಗ್ಬೋದು ಅಂತ ಹೇಳುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಇಂಟರ್ನೆಟ್ ಇದಕ್ಕೆ ಸಂಬಂಧಪಟ್ಟು ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲಿ ಎಕ್ಸ್ಪರ್ಟೈಸ್ ಕೂಡ ಮಾಡ್ತಾಯಿದ್ದಾರೆ. ಕೇವಲ ಕೆಲವು ನಿಶ್ಚಿತವಾಗಿ ಹೇಳ್ತೇವೆ, ಇದು ಮಾರಾಟ ಮಾಡಿಕೊಂಡೆ ಅದನ್ನು ಅಂದರೆ ಪರ್ಚೇಸ್ ಮಾಡಿಕೊಂಡು ಇದನ್ನು ಪಡ್ಕೊಳ್ಬೇಕು. ಹೀಗಿದ್ರೂ ಕೂಡ ಅದರ ಸೀಲನ್ನು ಓಪನ್ ಮಾಡುವಂಥ ಟೆಕ್ನಾಲಜಿ ಈಗ ಸಾವಿರಾರು ರೂಪಾಯಿ ಕೊಟ್ಟು ಇದನ್ನು ಪ್ರೋಗ್ರಾಮನ್ನು ತಗೊಂಡ್ರು ಕೂಡ ಅದಕ್ಕೆ ಒಂದು ಸೀಲ್ ಇರುತ್ತೆ, ಬೇರೆಯವರಿಗೆ ಮಾರಾಟ ಮಾಡೋಗಿಲ್ಲ. ಅದರ ಸೀಲನ್ನು ಹೊಡೆಯೋದು ಹೇಗೆ ಅಂತ ಹೇಳಿ ಬಹುಶಃ ಇದನ್ನು ಯಾರಿಗೆ ಹೊರಗಿನವ್ರಿಗಿಂತ ವಿದ್ಯಾರ್ಥಿಗಳನ್ನು ಕೇಳಿದರೆ ಹೇಳ್ತಾರೆ, ನಮಗೆ ಈ ರೀತಿ ಹೊಡೆದ್ರೆ ಇಂಥ ಇದರಲ್ಲಿ ಹೋದರೆ ಅದನ್ನು ಸೀಲ್ ಹೊಡೆಯೋದು ಹೇಗೆ ಅಂತ ಗೊತ್ತಾಗುತ್ತೆ, ಅದರ ಪ್ರಕಾರ ಅದನ್ನು ಓಪನ್ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿ. ಸೊ ಇಂಥ ಇದರಲ್ಲಿ ಹಾಕಿಂಗ್ ಸಂಬಂಧಪಟ್ಟಿರ್ಬೋದು, ಬೇರೆ ಬೇರೆ ಒಂದು ವ್ಯವಸ್ಥೆಗಳಲ್ಲಿ ಯಾವ ಥರದ ಇದು ಚಟುವಟಿಕೆ ನಡೆಯುತ್ತೆ, ಹೇಗಾಗುತ್ತೆ ಅಂತ ಹೇಳುವಂಥದ್ದು. ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಕೂಡ ಲೇಟೆಸ್ಟ್ ಇದರಲ್ಲಿ ಡಿಟೆಕ್ಟ್ ಮಾಡುವಾಗ ಎಲ್ಲೂ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಒಂದು ಫೋನ್ ಕರೆಗಳ ಮೇಲೆ ಆಗಿರುವಂಥ ಚರ್ಚೆಗಳು, ಡಿಸ್ಕಷನ್ಗಳು. ಅದೇ ರೀತಿಯಲ್ಲಿ ಇಂಟರ್ನೆಟ್ ಅಥವಾ ಇಮೇಲ್ ಇದಕ್ಕೆ ಸಂಬಂಧಪಟ್ಟಂತಹ ಇದನ್ನು ಓಪನ್ ಮಾಡಿದಾಗ ಅದರ ಹಿಂದಿರುವಂತಹ ರಹಸ್ಯಗಳ ಆಧಾರದಲ್ಲಿ ಅದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿರುವಂಥದ್ದು. ಮೊನ್ನೆ ತಾನೇ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಿರುವಂತಹ ದುರ್ಘಟನೆ ಬಾಂಬೆಯಲ್ಲಿ ನಡೀತು. ಬಾಂಬೆಯಲ್ಲಿ ನಡೆದಿರುವಂತಹ ಈ ದುರ್ಘಟನೆಯ ಇದರಲ್ಲಿ ಅಮೇರಿಕದ ಒಂದು ಸಂಸ್ಥೆ FBI ಅಂತಂದು ಹೇಳುವಂಥದ್ದು ಅವರು ಕೆಲವು ಇದನ್ನು ಓಪನ್ ಮಾಡಿದಾಗ ನೇರವಾಗಿ ಪಾಕಿಸ್ತಾನ ಮತ್ತು ಮುಂಬೈ ನಡುವೆಯುವಂತಹ ಅನೇಕ ಈ ಕರೆಸ್ಪಾಂಡೆನ್ಸ್, ಈ ಮಾತುಕತೆಗಳು ಮತ್ತು ಅಲ್ಲಿ ನಡೆದಿರುವಂತಹ ಹಂತವಾಗಿ ಕೊಟ್ಟಿರುವಂಥ ಆದೇಶ ಎಲ್ಲೂ ಅದು ದಾಖಲೆಯಾಗಿ ಅದನ್ನು ಹೇಳಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಇಬ್ಬರು ಅಮೇರಿಕನ್ ಕೂಡ ಈ ಇದರಲ್ಲಿ ದುರ್ಘಟನೆಗೆ ಬಲಿಯಾಗಿರೋದ್ರಿಂದ ಅವರು ವಿಶೇಷ ಆಸಕ್ತಿ ವಹಿಸಿ ಎಲ್ಲ ಇದಕ್ಕೆ ಸಂಬಂಧಪಟ್ಟದನ್ನು ಕರೆಸ್ಪಾಂಡೆನ್ಸನ್ನು ಅದನ್ನು ಹೇಗೆ ಅವರು ಅದನ್ನು ದಾಖಲೆ ಮಾಡಿದರು ಅಂತ ಹೇಳುವಂಥ ಅಂಶಗಳು ಕೂಡ ನಾವು ಈ ಸಂದರ್ಭ ನೋಡಬೇಕು. ಬಹುಶಃ ಇದರಲ್ಲಿ ಆಧುನಿಕವಾಗಿರುವಂತಹ ತಂತ್ರಜ್ಞಾನ ಇದು ಮುಂದುವರಿತಾ ಇದ್ದಾಗೆ ಅದರಲ್ಲಿ ಬೇರೆ ಬೇರೆ ಥರದ ಗುಪ್ತ ಕೋಡ್ಗಳಲ್ಲಿ ಕಮ್ಯುನಿಕೇಟ್ ಮಾಡುವಂಥದ್ದು.
ಸಾಮಾನ್ಯ ಭಾಷೆಯಲ್ಲಿ ಅದನ್ನು ಫಾಲೋ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಅಥವಾ ಟ್ರೇಸ್ ಮಾಡಲಿಕ್ಕೆ ಆಗ್ಬೋದು ಅಂತ ಹೇಳಿ ಅದನ್ನು ಬೇರೆ ಬೇರೆ ಕೋಡ್ಗಳಲ್ಲಿ ಅದನ್ನು ಮಾಡಿ ಅದನ್ನು ಡಿಕೋಡ್ ಮಾಡಿದಾಗ ಮಾತ್ರ ಸತ್ಯ ಸಂಗತಿಗಳು ಅರ್ಥ ಆಗ್ಬೋದು. ಇಂತಹ ಡಿಕೋಡಿಂಗ್ ಮತ್ತು ಈ ಥರ ಸಿಸ್ಟಮ್ಗಳು ಎಷ್ಟು ಇರ್ಬೋದು ಅಂತ ಹೇಳೋ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಮಾಡ್ಬೋದು. ಬಹುಶಃ ಮಿಲಿಟ್ರಿ ಸಿಸ್ಟಮಲ್ಲಿ ಅಥವಾ ಬೇರೆ ಸಿಸ್ಟಮಲ್ಲಿ ಕೂಡ ಇದರಲ್ಲಿ ಎಕ್ಸ್ಪರ್ಟೈಸ್ ಮಾಡಿಕೊಂಡು ಈ ಡಿಕೋಡಿಂಗಿನ ಆಧಾರದಲ್ಲಿ ಅನೇಕ ಅಪರಾಧಿಗಳನ್ನು ಪತ್ತೆ ಹಚ್ಕೊಳ್ಳುವಂಥದ್ದು ಹೇಗೆ ಅಂತ ಹೇಳುವಂಥದ್ದನ್ನು ಕೂಡ ಯೋಚನೆ ಮಾಡ್ತಾರೆ. ಈ ರೀತಿಯಲ್ಲಿ ಬಹುಶಃ ಅನೇಕ ಸಂದರ್ಭದಲ್ಲಿ ಈ ಡಿಕೋಡಿಂಗ್ ಮಾಡುವ ಮೂಲಕ ಆ ನೈಜ ಸಂದೇಶ ಏನು ಅಂತ ಹೇಳುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆದಾಗ ಖಂಡಿತವಾಗಿ ನಾವು ಅಪರಾಧ ಪತ್ತೆ ಅಥವಾ ಬೇರೆ ಇದರಲ್ಲಿ ಯಶಸ್ವಿಯಾಗಿ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಇದರಲ್ಲಿ ಸಾಕಷ್ಟು ಆಳವಾಗಿ ನಾವು ಹೋಗಬೇಕಾಗಿದೆ. ಇನ್ನೊಂದು ಹಾರ್ಡ್ವೇರ್ಗಳಲ್ಲಿ ಬಹುಶಃ ನೋಕಿಯಾ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಥರದ ಯೂಸ್ ಮಾಡುವಂತಹ ಅನೇಕ ಸೆಟ್ಗಳಿದೆ. ಅದು ಈವನ್ ಆ್ಯಪಲ್ ಇರ್ಬೋದು, ಲೇಟೆಸ್ಟ್ ಅಮೇರಿಕನ ಅಥವಾ ಬೇರೆ ಯಾವುದೇ ಇದರಲ್ಲಿ ಸುಲಭವಾಗಿ ಇಮೇಲನ್ನು ಟ್ರೇಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬ್ಲ್ಯಾಕ್ಬೆರಿ ಅಂತಹ ಇನ್ಸ್ಟ್ರೂಮೆಂಟ್ ಮೂಲಕ ಅದನ್ನು ಯಾವುದೇ ಇಮೇಲನ್ನು ಕಳಿಸ್ಕೊಟ್ಟಲ್ಲಿ ಅದನ್ನು ಬ್ರೇಕ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಮೇನ್ ಸರ್ವರ್ ಇರುವಂಥದ್ದು ಕೆನಡಾದಲ್ಲಿ. ಸೊ ಅವರು ಕಳಿಸಿರುವಂತಹ ಇಮೇಲ್ ಮೆಸೇಜ್ ಯಾವುದಿದೆ ಅದೇ ಬೇರೆ ರೀತಿಯಲ್ಲಿ ಅದಕ್ಕೆ ಯಾರಾದರೂ ಒಂದು ಮಧ್ಯದಲ್ಲಿ ಹಾಕ್ ಮಾಡಿದರೂ ಕೂಡ ಅದು ಬೇರೆ ರೀತಿಯಲ್ಲಿ ಟ್ವಿಸ್ಟ್ ಆಗಿ ಸತ್ಯ ಸಂಗತಿ ಸಿಗದೆ ಬೇರೆ ರೀತಿಯಲ್ಲಿ ಅವರು ಟ್ರೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಕೇವಲ ಕೆನಡಾದಲ್ಲಿ ಅಲ್ಲಿ ಹೋದಾಗ ಅಲ್ಲಿಂದ ವಾಪಸ್ ಬರೋ ಸಂದರ್ಭದಲ್ಲಿ ಹೇಗೆ ಅದು ನೈಜ ರೂಪದಲ್ಲಿ ಯಾರಿಗೆ ತಲುಪಬೇಕು ಅವರಿಗೆ ತಲುಪುತ್ತೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಬಹುಶಃ ಬ್ಲ್ಯಾಕ್ಬೆರಿ ಟೆಕ್ನಾಲಜಿಯನ್ನು ಬೇರೆಯವರಿಗೆ ಫಾಲೋ ಮಾಡಲಿಕ್ಕೆ ಆಗಿಲ್ಲ. ಸೊ ಇಂತಹ ಈ ಟೆಕ್ನಾಲಜಿಯನ್ನು ಬೇರೆ ಕಡೆಯಲ್ಲಿ ಅಳವಡಿಸಲಿಕ್ಕೆ ಸಾಧ್ಯವೇ? ನಾವು ವ್ಯವಹಾರ ಮಾಡುವಂಥದ್ದನ್ನು ಅದಕ್ಕೆ ಬೇಕಾದಂಥ ಸೀಕ್ರೆಸಿನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯವೇ? ಬಹುಶಃ ಇಂಥ ಅನೇಕ ಸಂಗತಿಗಳನ್ನು ನಾವು ಹೆಚ್ಚೆಚ್ಚು ಮಾಹಿತಿಗಳನ್ನು ಪಡ್ಕೊಳ್ಬೇಕಾಗಿದೆ. ನಗರದಲ್ಲಿರುವಂತಹ ಅನೇಕ ಕ್ರೈಮ್ಗಳನ್ನು ಪತ್ತೆ ಹಚ್ಚಿರುವಂತಹ ಪೊಲೀಸ್ ಮಿತ್ರರನ್ನು ನಾನು ಹತ್ತಿರದಿಂದ ಗಮನಿಸ್ತೇನೆ. ಸಹಜವಾಗಿ ನಮ್ಮ ಪೊಲೀಸ್ ಸಿಸ್ಟಮಲ್ಲಿದೆ. DIGಯವರ ಮಾರ್ಗದರ್ಶನದಲ್ಲಿ, SP ಅವರ ನೇತೃತ್ವದಲ್ಲಿ, DSP ಅವರು ಕೊಟ್ಟ ದಿಕ್ಸೂಚಿಯಲ್ಲಿ ಇದೆಲ್ಲ ಮಾಡಿ ಇಂಥ ಕಾನ್ಸ್ಟೇಬಲ್ ಅವರು ಪತ್ತೆ ಹಚ್ಚಿದರು ಅಂತ ಹೇಳಿ ನಿಜವಾಗಿ ಪತ್ತೆ ಹಚ್ಚಿದ ಆ ಕಾನ್ಸ್ಟೇಬಲ್ ಕ್ರೆಡಿಟ್ ತಗೊಳ್ಳುವಾಗ ಮೇಲಿಂದ ಮೇಲೆ ಎಲ್ರಿಗೂ ಅದನ್ನು ಲಿಂಕ್ ಕೊಟ್ಟು ಆ ಥರ ಮಾಡುವಂಥದ್ದೆಲ್ಲ ಹವ್ಯಾಸ ಇದೆ. ಯಾರು ಅದನ್ನು ಪತ್ತೆ ಹಚ್ಚಿದಾರೋ ಅವರನ್ನೇ ಗುರುತಿಸಿ ಗೌರವಿಸುವಂಥ ಕಾರ್ಯ ಮಾಡಿದಾಗ ಬೇರೆಯವರು ಕೂಡ ಒಂದು ಇನ್ಸ್ಪಿರೇಷನ್ ಆಗುತ್ತದು. ವಿಶೇಷವಾಗಿ ನಮ್ಮ ಕರಾವಳಿ ಜಿಲ್ಲೆಗಳು ಭಾಳ ಅಪಾಯಕರವಾದಂಥ ಸನ್ನಿವೇಶವನ್ನು ನಾವು ಎದುರಿಸ್ತಾ ಇದ್ದೇವೆ. ಇತ್ತೀಚೆಗೆ ನಡೆದಿರುವಂತಹ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ನಾನು ನೇರವಾಗಿ ಅದನ್ನು ಪ್ರಸ್ತಾವ ಮಾಡಿದ್ದೇನೆ. ಯಾವ ರೀತಿ ಸ್ಲೀಪರ್ ಸೆಲ್ಲಲ್ಲಿ ಆಪ್ರೇಟ್ ಆಗ್ತಾಯಿದೆ, ಯಾವ ರೀತಿ ವೆಪನ್ಸಿಗೆ ಸಂಬಂಧಪಟ್ಟಿರ್ಬೋದು, ಜಾಗಗಳನ್ನು ಖರೀದಿ ಮಾಡುವಂಥದ್ದು ಬೇನಾಮಿ ಹೆಸರಲ್ಲಿ ಆಗ್ತಾ ಇರುವಂಥದ್ದು, ಹವಾಲಾ ಸಿಸ್ಟಮ್ ಇರ್ಬೋದು, ಅಥವಾ ನೋಟುಗಳಿಗೆ ಸಂಬಂಧಪಟ್ಟಿರುವಂಥದ್ದು ಫೇಕ್ ನೋಟ್ಗಳ ವಿಸ್ತರಣೆಗೆ ಸಂಬಂಧಪಟ್ಟಿರ್ಬೋದು. ಅದೇ ರೀತಿಯಲ್ಲಿ ಎಲ್ಲಕ್ಕಿಂತ ಅಪಾಯಕರ ಆಗಿರುವಂಥದ್ದು ಡ್ರಗ್ ಅಡಿಕ್ಷನ್ಗೆ ಸಂಬಂಧಪಟ್ಟು. ಬಹುಶಃ ನಮ್ಮ ಯುವ ಜನಾಂಗಕ್ಕೆ ಡ್ರಗ್ ಅಡಿಕ್ಷನ್ ಮಾಡುವಂತಹ ಬಹಳ ಒಂದು ತಂತ್ರ ಇಲ್ಲಿ ಇರುವಂತಹ ಷಡ್ಯಂತ್ರಗಳು, ಇಲ್ಲಿರುವಂತಹ ಕೆಲವು ಗುಂಪುಗಾರಿಕೆಗಳ ಮೂಲಕ ಗೊತ್ತಿಲ್ಲದೆ ವಿದ್ಯಾರ್ಥಿಗಳನ್ನು, ಯುವ ಜನತೆಯನ್ನು ಈ ಇದರಲ್ಲಿ ಜಾಲದಲ್ಲಿ ಬಿಡಿಸುವಂಥ ಪ್ರಯತ್ನ ಮಾಡ್ತಾರಂತ ಗಮನಕ್ಕೆ ಬಂದಿದೆ. ಈ ಎಲ್ಲ ಕ್ರೈಮ್ಗಳಿಂದ ಮುಕ್ತ ಮಾಡಬೇಕಂತಿದ್ರೆ ಬಹುಶಃ ನಾವು ಎಷ್ಟು ನಮ್ಮನ್ನು ಇಕ್ವಿಪ್ ಮಾಡ್ತೇವೆ, ಎಷ್ಟು ಎಚ್ಚರಿಕೆಯಿಂದ ಇರ್ತೀವಿ ಅಂತ ಹೇಳೋದು ಇದ್ರೂ ಕೂಡ ಸಾಲದು. ಈ ಎಲ್ಲ ಅಂಶಗಳನ್ನು ಮೊನ್ನೆ ತಾನೇ ನಡೆದಿರುವಂತಹ ಅಧಿವೇಶನ ಸಂದರ್ಭದಲ್ಲಿ ಪ್ರಸ್ತಾವನೆ ಮಾಡಿ ವಿಶೇಷವಾಗಿ ಇದರ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನು ತಗೊಳ್ಬೇಕು ಅಂತ ಹೇಳುವಂಥ ಗಮನವನ್ನು ಸರ್ಕಾರದ ಗಮನಕ್ಕೆ ತಂದು ವಿಶೇಷವಾಗಿ ನಮ್ಮ ಗುಪ್ತಚರ ಇಲಾಖೆ ಅದನ್ನು ಸತರ್ಕವಾಗಿ ಅದನ್ನು ವಿಶೇಷವಾಗಿ ಅದಕ್ಕೆ ಆಧುನಿಕವಾಗಿರುವಂಥ ಎಲ್ಲ ಮಾಹಿತಿ ತಂತ್ರಜ್ಞಾನ ಹಾಗೂ ಆಧುನಿಕವಾಗಿರುವಂಥ ವ್ಯವಸ್ಥೆಗಳನ್ನು ಜೋಡಿಸುವಂಥದ್ದು ಅವಶ್ಯಕತೆ ಇದೆ. ಬಹುಶಃ ಯಾವುದೋ ಒಂದು ಪನಿಷ್ಮೆಂಟ್ ಟ್ರಾನ್ಸ್ಫರಲ್ಲಿ ಆ ಒಂದು ಇಲಾಖೆಗೆ ಬಂದರೆ ಅವರಿಂದ ಜಸ್ಟಿಫಿಕೇಷನ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೈಜವಾಗಿರುವಂಥ ಆಸಕ್ತಿ, ನಂತರ ಒಂದೊಂದು ಕ್ರೈಮ್ ಡಿಟೆಕ್ಟ್ ಆದಾಗ ಇನ್ಸೆಂಟಿವ್, ಈ ರೀತಿಯಲ್ಲಿ ಎನ್ಕರೇಜ್ಮೆಂಟ್ ಮಾಡಿ ನೈಜವಾಗಿರುವಂತಹ ಒಂದು ಇದನ್ನು ಅವರಲ್ಲಿರುವಂತಹ ಪ್ರತಿಭೆಯನ್ನು ಬೆಳಗಿಸಲಿಕ್ಕೆ ಬೇಕಾದಂತಹ ಅನುಕೂಲತೆಗಳನ್ನು, ಅವಶ್ಯಕತೆಗಳನ್ನು ಕೂಡ ಮಾಡುವಂಥದ್ದು ಅವಶ್ಯಕ ಇದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಬಹುಶಃ ಇವತ್ತು ನಡೆದಿರುವಂತಹ ಈ ಸೆಮಿನಾರ್ಗಳ ಮೂಲಕ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಪೊಲೀಸ್ ಮಿತ್ರರು ಹಾಗೂ ಇಲ್ಲಿರುವಂತಹ ವಿದ್ಯಾರ್ಥಿ ಮಿತ್ರರು ಕೂಡ ಪಡ್ಕೊಂಡಿದ್ದೀರಿ. ಬಹುಶಃ ಮುಂದಿನ ದಿವಸಗಳಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚು ಆಳವಾಗಿ ಅಧ್ಯಯನ ನಡೆಸಿ ನಾವು ಇದರ ಬಗ್ಗೆ ಪರಿಹಾರವನ್ನು ಕಾಣಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳೋದ್ರ ಬಗ್ಗೆ ಚಿಂತನೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಇದಕ್ಕೆ ಸಂಬಂಧಪಟ್ಟ ಕೌನ್ಸಿಲೇಟ್ ಜನರಲ್ ಆಗಿರುವಂತಹ ಅತ್ರಿ ಅಂತ ಹೇಳಿ
ಚಿಕಾಗೋ ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಒಂದು ಮಾತನ್ನು ಹೇಳ್ತಾ ಇದ್ರು. ಆ ಚಿಕಾಗೋ ಯೂನಿವರ್ಸಿಟಿನ ತೋರಿಸ್ತಾ ಅವರು ಹೇಳಿದರು, ಎಷ್ಟೋ ನೋಬೆಲ್ ಪ್ರೈಸ್ ವಿನ್ನರ್ಸನ್ನು ಈ ಯೂನಿವರ್ಸಿಟಿ ತಯಾರು ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಸರ್ಕಾರದ ಮೇಲೆ ಒಂದು ನ್ಯಾಯಾಧೀಶ ಮೇಲೆ ಡಿಪೆಂಡ್ ಆಗಿಲ್ಲ, ಇದು ಆಟೋನಮಸ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳುವಂಥ ಒಂದು ಚಿಂತನೆಯವರು ಹಂಚಿಕೊಂಡಿದ್ದರು. ಹೊಸ ಟೆಕ್ನಾಲಜಿ, ಹೊಸ ಇದಕ್ಕೆ ಸಂಬಂಧಪಟ್ಟದನ್ನು ಆಳವಾಗಿ ಅಧ್ಯಯನ ಮಾಡೋದು ಮಾತ್ರ ಅಲ್ಲ, ಅದನ್ನು ಕಮರ್ಷಿಯಲೈಸ್ ಮಾಡಿ ಕಂಟಿನ್ಯೂಸ್ ಆಗಿ ಅದಕ್ಕೆ ಸಂಬಂಧಪಟ್ಟ ಪೇಟೆಂಟ್ ಇದಕ್ಕೆ ಸಂಬಂಧಪಟ್ಟಂತಹ ಯಾವ ಕಮರ್ಷಿಯಲ್ ವ್ಯಾಲ್ಯೂ ಬರುತ್ತೆ ಅದು ಕೂಡ ಹಂಚಿಕೊಂಡು ಇವತ್ತು ಬಿಲಿಯನ್ಸ್ ಆಫ್ ಡಾಲರ್ಸ್ ಹೇಗೆ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳುವಂಥ ಒಂದು ಮಾತನ್ನು ಕೂಡ ಹೇಳಿದರು. ಬಹುಶಃ ನಮ್ಮಲ್ಲಿರುವಂಥ ಯೂನಿವರ್ಸಿಟಿಗಳು, ನಮ್ಮಲ್ಲಿರುವಂತಹ ವಿದ್ಯಾಸಂಸ್ಥೆಗಳು ಸಾಕಷ್ಟು ನಾವು ಬುದ್ಧಿವಂತಿಕೆ ಇದ್ದರೂ, ಸಾಕಷ್ಟು ಇದರ ಬಗ್ಗೆ ಮಾಹಿತಿಗಳಿದ್ದರೂ ಕೂಡ ಅಂತಿಮವಾಗಿ ಸಮಾಜಕ್ಕೆ ಅದರ ಲಾಭ ಆಗಬೇಕು, ಸಮಾಜಕ್ಕೆ ಸಿಗಬೇಕು ಇದರ ಪ್ರಯೋಜನ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಮ್ಮ ಕೊಡುಗೆಯನ್ನು ಕೂಡ ಕೊಡುವಂಥ ಹಿನ್ನೆಲೆಯಲ್ಲಿ ನಾವು ಚಿಂತಿಸೋಣ. ಈ ಒಂದು ಸಂದರ್ಭದಲ್ಲಿ ಈ ಅವಕಾಶಕ್ಕೋಸ್ಕರ ತಮ್ಮನ್ನೆಲ್ಲ ವಂದಿಸಿ, ವಿಶೇಷವಾಗಿ ರಥಸಪ್ತಮಿಯ ಪುಣ್ಯ ದಿವಸ ನಾವು ಇವತ್ತು ಸೇರಿದ್ದೇವೆ. ಅಲ್ಲಿ ವಿಶೇಷವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಕಾಯ್ತಾ ಇರ್ತಾರೆ ಈ ಒಂದು ಪುಣ್ಯ ದಿವಸ. ಈ ಹಿನ್ನೆಲೆಯಲ್ಲಿ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾ, ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚು ಸತರ್ಕವಾಗಿ, ಹೆಚ್ಚು ಆಳವಾಗಿ ಅಧ್ಯಯನ ಮಾಡಿ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕೊಡುಗೆ ನಾವು ಏನು ಕೊಡಬಲ್ಲೆವು ಅಂತ ಹೇಳುವಂಥ ಚಿಂತನೆಯನ್ನು ಅನುಷ್ಠಾನಕ್ಕೆ ತಂದಾಗ ನಿಜವಾಗಿ ನಮ್ಮ ಜೀವನದಲ್ಲಿ ಸಾರ್ಥಕತೆ ಬರುತ್ತೆ ಅಂತ ಹೇಳುವಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ಮಗದೊಮ್ಮೆ ವಂದಿಸಿ ಮಾತಿಗೆ ಬರೋಣ. Police officials and my dear students. From morning you have listened to, there are about 5 sessions. You have listened to the 5 different resource persons speaking to you from 5 different perspectives. I think it has enriched your knowledge. I'm really surprised, and I should congratulate Mr. A.M. Prasad for deputing the police officials. The moment I went to him and spoke to him, he said, "Don't worry about that, my officials will be there, and we want this seminar, and we are very happy that you are conducting this, and our department needs it." Because of some reasons, he couldn't attend this program, but on his behalf, Mr. Dilip came. And apart from this, that may be the one reason. The other reason is because for the respect that you have towards the SDM institution, maybe that might have given you the confidence that by attending this seminar, you'll be in a position to get some information. Therefore, these may be the 2 good reasons for you to attend, but I am really surprised to see that the police officials sitting and listening to the lecture like policemen, very, very effectively. I am really surprised, but I congratulate every one of you for the patient listening. Now, I should also congratulate Mr. Dakshinamurthy because